ಎಲ್ರಿಗೂ ನಮಸ್ಕಾರ. ಗ್ರೇನ್ ಆರ್ಟಿಸ್ಟ್ಗಳಿಗೆ ಸ್ವಾಗತ. ಇವತ್ತು ಆನಿಮೆ ಥೀಮ್ ಕ್ಲಾಕ್ ಮಾಡ್ತಾ ಇದ್ದೀವಿ, ರೆಸಿನ್ ಕ್ಲಾಕು. ಡಿಮನ್ ಸ್ಲೇಯರ್ ಥೀಮ್ ರೆಡಿಯಾಗಿದೆ. ಇದರಲ್ಲಿ ಮೇಜರ್ 3 ಹೀರೋಗಳು, ಆಮೇಲೆ ನಮ್ಮ ಮೇನ್ ವಿಲನು. ಆಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಕ್ಲಾಕ್ದು ಇದು ಬರ್ತಲ್ಲ ಮುಳ್ಳು, ಅದಕ್ಕೆ ಸಾರ್ಟ್ ಟೈಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ 3 ಸಾರ್ಟ್ಸ್ ಥರ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಆನಿಮೆ ಥೀಮ್ಡೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಆ ಮುಳ್ಳುಗಳಿಗೂ ಆನಿಮೆ ಥೀಮ್ ಶಾರ್ಟ್ಸ್, ಅದರಲ್ಲಿ ಏನು ಶಾರ್ಟ್ಸ್ ಯೂಸ್ ಮಾಡ್ತಾರಲ್ಲ ನಮ್ಮ ಜೆನಿಟ್ಸ್ ಅವರೆಲ್ಲನೂ, ಅದನ್ನು ಡಿಸೈನ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಅಕ್ರಲಿಕ್ ಪೇಂಟಲ್ಲಿ ಮೊದಲು ಅದನ್ನು ಪೇಂಟ್ ಮಾಡಿಕೊಂಡು ಶಾರ್ಟ್ ಟೈಪು, ಆಮೇಲೆ ಇದಕ್ಕೂ ಕೂಡ ಒಂದು ಕೋಟ್ ರೆಸಿನ್ ಕೊಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾರೋ ರೆಸಿನು 3:1 ಕ್ವಿಕ್ ಕೋಟ್ ರೆಸಿನ್ ಅಂತ. 3:1 ರೆಸಿನ್ ಅಂದರೆ 30 ಗ್ರಾಮ್ ರೆಸಿನ್ ಹಾಕ್ಕೊಂಡ್ರೆ ಒಂದು 10 ಗ್ರಾಮ್ ಅಷ್ಟು ಆರ್ಡ್ನರ್ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ಲೈಕ್ ಇದು ಫುಲ್ ಕಂಪ್ಲೀಟ್ ಥರೋ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷದ ಗಂಟೆ ನಾವು ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಕೈಯಲ್ಲಾದ್ರೂ ಮಾಡ್ಬೋದು, ಇಲ್ಲ ಮಿಷಿನ್ಸ್ ಏನಾದರೂ ಇದ್ದರೆ, ಲೈಕ್ ಡ್ರಿಲ್ಲಿಂಗ್ ಮಿಷಿನ್ ಅದು ಇದೇನಾದರೂ ಇದ್ದರೆ ಅದರಲ್ಲೂ ಮಿಕ್ಸ್ ಮಾಡ್ಕೊಬೋದು. ಬಟ್ ಅದರಿಷ್ಟು ಸಣ್ಣ ಕ್ವಾಂಟಿಟಿಗೆಲ್ಲ ನಾವು ಕೈಯೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ಅಂದರೆ ಒಂದು ಲೇಯರ್ ಫುಲ್ ತಿಕ್ಕಿರುತ್ತೆ, ಇನ್ನೊಂದು ಲೇಯರ್ ಫುಲ್ಲು ತಳ ಇರುತ್ತೆ. ಅದು ಎರಡೂ ಕಂಪ್ಲೀಟ್ ಮಿಕ್ಸ್ ಆದಮೇಲೆ ಏನಿಲ್ಲ, ನಾವು ಅದನ್ನೊಂದು ಸಮವಾಗಿರೋ ಜಾಗದಲ್ಲಿ ನಾವೇನು ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ರೆಸಿನ್ ಹಾಕ್ತೀವಿ. ಆ ರೆಸಿನ್ ಹಾಕಾದ್ಮೇಲೆ ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಕೆಲವೊಂದಷ್ಟು ರೆಸಿನಲ್ಲಿ ಅದು ಆಟೋ ಸ್ಪ್ರೆಡ್ ಆಗುತ್ತೆ. ಬಟ್ ಆಟೋ ಸ್ಪ್ರೆಡ್ ಆದ್ರೂ ನಮ್ಮದು ಕೆಲಸ ಏನಂದರೆ, ನಾವು ಅದನ್ನೊಂದು ಈವನ್ ಸ್ಪೇಸ್ ಎಲ್ಲ ಕಡೆಗೂ ಅದನ್ನು ಜರುಗಿಸಿದ್ರೆ ಲೈಕ್ ಅದಾದಮೇಲೆ ಆಟೋ ಲೆವೆಲ್ ಆಗುತ್ತೆ. ಆವಾಗ ಒಂದು ಸೈಡು ಹಗ್ಗಿರೋದು, ಒಂದು ಸೈಡು ಕೆಳಗಡೆ ಇರೋದು, ಆ ಥರ ಏನಾಗಲ್ಲ. ಹಂಗಾಗಿ ನಾವು ಅದನ್ನು ಒಂದು ಸತಿ ಫುಲ್ಲು ಕಂಪ್ಲೀಟ್ ಸ್ಪ್ರೆಡ್ ಮಾಡಿಬಿಟ್ರೆ ಆಟೋ ಲೆವೆಲ್ ಆಮೇಲೆ ವರ್ಕ್ ಆಗುತ್ತೆ. ಇಲ್ಲಾಂದರೆ ವರ್ಕ್ ಆಗೋಲ್ಲ. ಎಕ್ಸ್ಟ್ರಾ ಏನಾದರೂ ಲೈಕ್ ನಾವು ಅಂಟಿಸಿರೋ ಪೇಪರ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಎಲ್ಲ ಕಟ್ ಮಾಡಿಕೊಂಡು ಒಂದು 2ರಿಂದ 3 ಕೋಟ್ ರೆಸಿನ್ ಹಾಕಿದ್ರೆ ಬೆಸ್ಟ್ ಇರುತ್ತೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಇದರಲ್ಲಿ ಕಾರ್ನರ್ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಸಪೋರ್ಟಿಗೆ ಸೈಡಲ್ಲಿ ಏನು ಆ್ಯಂಕರ್ ಥರ ಏನು ಕೊಡ್ತಾ ಇಲ್ಲ. ನಾವು ಸ್ಪ್ರೆಡ್ ಮಾಡಾದ್ಮೇಲೆ ಎಲ್ಲ ಆಚೆಗೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಕಾರ್ನರ್ಗೆ ಕರೆಕ್ಟಾಗಿ ಸ್ಪ್ರೆಡ್ ಆಗಿರಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಕಾರ್ನರ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಕ್ಲೀನಾಗಿ ಒಂದು ಲೆವೆಲ್ ಆಗಿರೋ ಜಾಗದಲ್ಲಿಟ್ಟು ಅದನ್ನು ಫೋಕಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಇನ್ನು ಕೆಳಗಡೆ ಏನು ಚೆಲ್ಲಲ್ಲ. ಆವಾಗ ಚೆನ್ನಾಗಿ ಫುಲ್ಲು ಕಾರ್ನರಲ್ಲೂ ಒಂದು ಶೇಪಲ್ಲಿ, ಒಂದು ಬಲ್ಬ್ ಶೇಪಲ್ಲಿ ಚೆನ್ನಾಗಿ ಕುಂತ್ಕೊಳ್ಳುತ್ತೆ. ನಾವು ಆ್ಯಂಕರಿಂಗ್ ಕೊಟ್ಟರೆ ಏನಂದರೆ ಅದು ಒಂದು ಕರೆಕ್ಟಾಗಿ ಅದು ಸ್ಕ್ವೇರ್ ಶೇಪ್ ಕಾಣಿಸ್ತಾ ಇರುತ್ತೆ, ಅದು ಅವಾಗ ಅಷ್ಟೊಂದಿನ ಲುಕ್ ಬರೋಲ್ಲ. ಹಂಗಾಗಿ ಎಡ್ಜಿಂಗ್ ಏನು ಕೊಡ್ದಂಗೆ ನಾವು ಈ ಥರ ರೆಸಿನ್ ಪೋರ್ ಮಾಡಿದ್ರೆ ಕ್ಲಾಕ್ ಮೇಲೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕಾರ್ನರ್ಸಲ್ಲಿ, ಎಡ್ಜಸಲ್ಲಿ ಒಂದು ಸ್ವಲ್ಪ ಫೋಕಸ್ ಮಾಡಿ ನಾವು ಅದನ್ನು ಲೆವೆಲ್ ಮಾಡಬೇಕು. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಏರ್ ಬಬಲ್ಸು. ಆ ಏರ್ ಬಬಲ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು 2 ಥರ ಯೂಸ್ ಮಾಡ್ಬೋದು. ಒಂದು ಬಂದು ಸ್ಪ್ರೇ ಮಾಡ್ಬೋದು, ಇಲ್ಲ ಅಂದರೆ ಎಥನಾಲ್ ಸ್ಪ್ರೇ ಮಾಡ್ಬೋದು, ಇಲ್ಲಾಂದರೆ ಫೈರ್ ಯೂಸ್ ಮಾಡ್ಬೋದು. ಇಲ್ಲ ನಾನು ಎಥನಾಲ್ ಸ್ಪ್ರೇ ಯೂಸ್ ಮಾಡಿದ್ದೀನಿ, ಅದು ಬೆಸ್ಟ್. ಅದು ಸಣ್ಣ ಇದಕ್ಕೆಲ್ಲ ಏರ್ ಬಬಲ್ಸ್ ಒಂಚೂರು ಎಲ್ಲ ನೋಡ್ತಾ ಇದ್ದೀರಲ್ಲ, ಇದು ಫೈನಲ್ ಪ್ರಾಡಕ್ಟು ಕ್ಲಾಕ್, ರನ್ನಿಂಗ್ ಕ್ಲಾಕ್ ಇದು. ಲೈಕ್ ಇದು ವಾಲ್ಗೆ ಹಾಕಾದ್ಮೇಲೆ ಈ ಥರ ಕಾಣುತ್ತೆ. ಇದೇ ರೀತಿ ಅಗ್ರಿಕಲ್ಚರ್ ರಿಲೇಟೆಡು, ರೆಸಿನ್ ರಿಲೇಟೆಡು ಮತ್ತು ಟೆರೇರಿಯಮ್ಸ್ ರಿಲೇಟೆಡು ನಿಮಗೆ ಹೆಚ್ಚಿನ ಮಾಹಿತಿ ಹಾಗೂ ಈ ಥರ ವೀಡಿಯೋಸ್ ಬೇಕಂದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.